ಮಂಗಳೂರಿನ ಪ್ರತಿಷ್ಠಿತ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮತ್ತು ಬೆಂಗಳೂರಿನ ಕ್ರಿಸ್ಟ್ ಪರಿಗಣಿತ ವಿಶ್ವವಿದ್ಯಾನಿಲಯ ಅಡ್ಯಾರ್ನ ಸಹ್ಯಾದ್ರಿ ಕ್ಯಾಂಪಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಪ್ರತಿಷ್ಠಿತ ಸಲಹಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಕ್ರಿಸ್ಟ್ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಅನಿಲ್ ಜೋಸೆಫ್ ಪಿಂಟು ಮತ್ತು ಸಹ್ಯಾದ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಇಂಜಕನೇರಿ ತಮ್ಮ ಸಂಸ್ಥೆಗಳ ಪರ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಭಂಡಾರಿಯವರು ಮಾತನಾಡಿ, ಕ್ರಿಸ್ಟ್ ವಿಶ್ವವಿದ್ಯಾನಿಲಯದಂತಹ ಶ್ರೇಷ್ಠ ಸಂಸ್ಥೆಯೊಂದಿಗೆ ಸಲಹಾ ಒಪ್ಪಂದವನ್ನು ಮಾಡಿಕೊಳ್ಳಲು ಹೆಮ್ಮೆಯಾಗುತ್ತಿದೆ. ಸಹ್ಯಾದ್ರಿಯಲ್ಲಿ ಕ್ರಿಸ್ಟ್ ವಿಶ್ವವಿದ್ಯಾನಿಲಯ ಸಹಕಾರದೊಂದಿಗೆ ಬರುವ ಶೈಕ್ಷಣಿಕ ವರ್ಷದಲ್ಲಿ ಬಿಸಿಎ, ಬಿಬಿಎ ಮತ್ತು ಎಂಬಿಎ ಆರಂಭಿಸಲಾಗುವುದು ಎಂದು ತಿಳಿಸಿದರು. ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಯ ವಿಷಯದಲ್ಲಿ ಸಂಸ್ಥೆಯ ಪ್ರಮಾಣಕ್ಕಿಂತ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಿದೆ ಎಂದರು. So MBA already part of the AICT ಇದೆ ಮತ್ತೆ VDUL ಇದೆ. So I able to convince him. So then start ಮಾಡ್ತಿದ್ದ ನಾನು again our VDU Vice Chancellor ವಿದ್ಯಾಶಂಕರ್ ಸರ್ ನನ್ನ ಲಾಸ್ಟ್ ಟೈಮ್ ಬಂದಾಗ ಅವ್ರ ಹತ್ರ ನಾನು ಹೇಳಿದೆ, ಸರ್ AICT ಅವರು ಈ ರೀತಿ ನಾವು ಮಾಡಿದ್ದೀವಿ, ನೀವು AICT ಅವ್ರ ಜೊತೆ ಪರ್ಸ್ಯೂ ಮಾಡಿ. Because I don't know what will happen for engineering in the future because there are a lot of infrastructure there. More than that, whatever they are studying the BBA, BCA in cyber security ಓದ್ತಾರೆ, artificial intelligence ಮಾಡ್ತಾರೆ, data science ಇರುತ್ತೆ. Because they have no any labs, there are no hands-on on that. So actually we are again ನಮ್ಮಲ್ಲಿ ಗ್ರಾಜುಯೇಟ್ ಮಾಡ್ತೀವಿ ಹೊರತು ಅವರಿಗೆ ಟೆಕ್ನಿಕಲ್ ಸ್ಕಿಲ್ ನಾವು ಕೊಡೋದಿಲ್ಲ. So if you started at engineering college ಅದನ್ನು ಮಾಡಿದಾಗ existing faculties ಇರ್ತಾರೆ, ಟೆಕ್ನಿಕಲ್ ಹ್ಯಾಂಡ್ಸ್ ಇರ್ತಾರೆ, ಟೆಕ್ನಿಕಲ್ ಲ್ಯಾಬ್ಸ್ ಇರ್ತಾರೆ, ನಮ್ಮಲ್ಲಿ ಸ್ಕಿಲ್ ಲ್ಯಾಬ್ ಇದೆ, ಆಲ್ ದ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿದೆ. ಕ್ರಿಸ್ಟ್ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಅನಿಲ್ ಜೋಸೆಫ್ ಪಿಂಟು ಅವರು ತಮ್ಮ ಸಂಸ್ಥೆಯು ನಡೆದು ಬಂದ ಹಾದಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಬಗ್ಗೆ ವಿವರಿಸಿ ಎರಡು ಸಂಸ್ಥೆಗಳ ನಡುವಿನ ಒಪ್ಪಂದದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದರು. We got the ranks pretty fast, just as you got a lot of ranks. We also got really ranks in the very first year, which of course made us visible. But we also had very, very struggling years. Next 20 years were struggling years. But there was also a very dominant vision that by 89 the university thought we should be a national institution, and therefore we started master's programs. We are a multidisciplinary institution. You will probably not find in the top 100 ranking in India institution that has as many disciplines that we have, and we started as a arts, science, commerce college in 1969. When we decided to masters, we kept the same diversity. We started masters in sociology, physics and MBA in 1991-92. And then when NAC was established after the second national education policy in Bangalore, we were the first in Karnataka to go for accreditation with just one building, and that showed us a lot of gaps that we had, and we began to work on those gaps. And we also pioneered India's first twinning program, 2 years in India, 2 years in US. We had the first India's BBA program at Christ in 1997. ಸಹ್ಯಾದ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಇಂಜಕನೇರಿಯವರು ಗುಣಮಟ್ಟದ ಶಿಕ್ಷಣ ಸಂಶೋಧನೆ ವಿಚಾರದಲ್ಲಿ ಸಂಸ್ಥೆಯ ಬದ್ಧತೆಯನ್ನು ವಿವರಿಸಿ ಸಂಸ್ಥೆಯು ನಡೆದು ಬಂದ ಹಾದಿಯ ಬಗ್ಗೆ ಮತ್ತು ಸಂಸ್ಥೆಯ ಈಗಿನ ಕಾರ್ಯಚಟುವಟಿಕೆಗಳ ವಿಷಯವನ್ನು ಮಂಡಿಸಿದರು. ತರಬೇತಿ ಕಾರ್ಯಾಗಾರಗಳು ಮತ್ತು ಮಾರ್ಗದರ್ಶನದ ಮೂಲಕ ಅಧ್ಯಾಪಕರ ಸಾಮರ್ಥ್ಯಗಳನ್ನು ಬಲಪಡಿಸುವ ಗುರಿಯನ್ನು ಈ ಒಪ್ಪಂದ ಹೊಂದಿದೆ ಎಂದರು. ಕ್ರಿಸ್ಟ್ ವಿಶ್ವವಿದ್ಯಾನಿಲಯದ ಯಶವಂತಪುರ ಕ್ಯಾಂಪಸ್ನ ಸ್ಕೂಲ್ ಆಫ್ ಬಿಸಿನೆಸ್ ಮತ್ತು ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥ ಡಾಕ್ಟರ್ ಶ್ರೀನಿವಾಸ್ ಕುಲಕರ್ಣಿ, ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಡೇಟಾ ಸೈನ್ಸ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿನಯಂ, ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂಧ್ಯಾ ಟಿ ಉಪಸ್ಥಿತರಿದ್ದರು. ಸಹ್ಯಾದ್ರಿ ಕಾಲೇಜಿನ ಎಂಬಿಎ ವಿಭಾಗದ ನಿರ್ದೇಶಕಿ ವಿಶಾಲ್ ಸಮರ್ಥ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಎರಡು ಸಂಸ್ಥೆಗಳ ನಡುವಿನ ಒಪ್ಪಂದದ ಯಶಸ್ಸನ್ನು ಕೇವಲ ದಾಖಲೆಗಳಿಂದ ಅಳೆಯಲಾಗುವುದಿಲ್ಲ, ಆದರೆ ನಮ್ಮ ವಿದ್ಯಾರ್ಥಿಗಳ ಯಶಸ್ಸಿನ ವರದಿಯನ್ನಾಧರಿಸಿ ಅಳೆಯಲಾಗುತ್ತದೆ ಎಂದು ಹೇಳಿದರು. ವ್ಯವಹಾರ ಆಡಳಿತ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸುಷ್ಮಾ ವಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.